ರೈಲ್ವೆ ಸ್ಟೇಷನ್ ಅಲ್ಲಿಗಾಗಿಲ್ಲ, ಅಲ್ಲಿಂದ 1.5 ಕಿಲೋಮೀಟರ್ ಇದೆ ಅದು. ಕಿಲೋಮೀಟರ್ 1.5 ಕಿಲೋಮೀಟರ್ಸ್ 1.5 ಕಿಲೋಮೀಟರ್. ಒಬ್ಬ ಬೋಳಿ ಮಗ ಹಿಂದಿಯವನವನು ಕನ್ನಡ ಮಾತಾಡ್ದಲೇನೆ ನನಗೇನೆ ಹಿಂದಿ ಮಾತಾಡು ಅಂತಾನೆ. ಕನ್ನಡ ನಾನು ಮಾತಾಡಲ್ಲ, ಹಿಂದಿ ಮಾತಾಡು ಅಂತಾನೆ ಬೋಳಿ ಮಗ. ಸರಿಯಾಗಿ ಹೋಗ್ತಿದ್ದೀನಿ ಅವನಿಗೆ. ಅಕ್ಸೆಪ್ಟ್ ಮಾಡಿದೆ ಬಾಡಿಗೆನ. ಇಲ್ಲ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಹತ್ರಕ್ಕೆ ಬನ್ನಿ ಅಂತ ಅಂದರು. ಬಸ್ ಸ್ಟಾಪ್ ಹತ್ರಕ್ಕೆ ಬಂದರೆ ಆ ಕಸ್ಟಮರ್ ಕಾಲ್ ಮಾಡ್ತಾ ಇದೀನಿ 5-10 ಮಿನಿಟ್ಸಿಂದ ಪಿಕ್ಕೇ ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಆಯ್ತು. ನೋಡಿ, ಸುಮ್ಮನೆ ಬನ್ನಿ ಅಂತಾರೆ ಫಸ್ಟ್ ಬಾಡಿಗೆ. ಈ ಥರ ಆದರೆ ಫುಲ್ ಮೂಡ್ ಔಟ್ ಆಗಿಬಿಡುತ್ತೆ ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಆದರೆ. 3/4 ಅವರ್ ವೆಯ್ಟ್ ಮಾಡಿದೆ, ಯಾವ ಬಾಡಿಗೆಗಳು ಇಲ್ಲ. ಅಲ್ಲಿಂದ ಖಾಲಿಗೆ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಹತ್ತತ್ರ ಒಂದು ಹಾಫ್ ಆನ್ ಅವರ್ 1 ಅವರಿಗೆ ಇಲ್ಲೇ 1.25 ಅವರ್ ಇಲ್ಲೇ ಆಗೋಯ್ತು. ಮೆಜೆಸ್ಟಿಕ್ಗೆ ಖಾಲಿ ಬಂದಿದ್ದೀನಿ. ಇಲ್ಲಿಗೆ ಬಂದ್ರೂ ಯಾವುದು ಬಾಡಿಗೆಗಳೇ ಇಲ್ಲ. 40 ಕಿಲೋಮೀಟ್ರ್ ಇದೆ, 600 ರೂಪಾಯಿಗೋಸ್ಕರ ಹೋಗ್ಬೇಕು ಇವಾಗ. ಸಂಜೆ ಅಷ್ಟೊತ್ತಿಗೆ ಮಿನಿಮಮ್ ನಾನು ಒಂದು 4,000, 3,000-4,000 ಟಾರ್ಗೆಟ್ ಮಾಡಿದ್ದೀನಿ. 4,000 ಮಾಡಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ತೆ. ಆನಂದ್ ಕ್ಯಾಬ್ 360 ಚಾಲೆಂಜ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾಯಿದ್ದೀವಿ ಏನು ಅಂತಂದರೆ, ಈಗ ಬಾಡಿಗೆಗಳು ಬೀಳ್ತಾ ಇದೆ 350 ರೂಪಾಯಿ. ಅಂದರೆ 30 ಕಿಲೋಮೀಟ್ರ್ 350 ರೂಪಾಯಿ ಬೀಳ್ತಾಯಿದೆ. ಅದರಿಂದ ಯಾವುದನ್ನೂ ಸಹ ಅಕ್ಸೆಪ್ಟ್ ಮಾಡ್ತಾಯಿಲ್ಲ ನಾನು. ಬೇರೆ ಯಾವ್ದಾದ್ರು ಅಕ್ಸೆಪ್ಟ್ ಮಾಡ್ಕೊತೀನಿ. ಹೋಗೋಣ ನೆಕ್ಸ್ಟ್. ಇವತ್ತು ಎಷ್ಟು ಮಾಡ್ತೀನಿ ಏನು ಅಂತೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ ವಿಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ಗಳು ಮಾಡಿ, ಓಕೆನಾ? ಬರ್ತೀನಿ. ಅಕ್ಸೆಪ್ಟ್ ಮಾಡಿದೆ ಬಾಡಿಗೆನ. ಇಲ್ಲ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಹತ್ರಕ್ಕೆ ಬನ್ನಿ ಅಂತ ಅಂದರು. ಬಸ್ ಸ್ಟಾಪ್ ಹತ್ರಕ್ಕೆ ಬಂದರೆ ಆ ಕಸ್ಟಮರ್ ಕಾಲ್ ಮಾಡ್ತಾ ಇದೀನಿ 5-10 ಮಿನಿಟ್ಸಿಂದ ಪಿಕ್ಕೇ ಮಾಡ್ತಾ ಇಲ್ಲ, ಕ್ಯಾನ್ಸಲ್ ಆಯ್ತು. ನೋಡಿ, ಸುಮ್ಮನೆ ಬನ್ನಿ ಅಂತಾರೆ ಫಸ್ಟ್ ಬಾಡಿಗೆ. ಈ ಥರ ಆದರೆ ಫುಲ್ ಮೂಡ್ ಔಟ್ ಆಗಿಬಿಡುತ್ತೆ ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಆದರೆ. ಏನು ಮಾಡೋದು? ಫಸ್ಟ್ ಬಾಡಿಗೆನೇ ಒಂದು ಕ್ಯಾನ್ಸಲ್ ಆಗೋಯ್ತು. ಇವಾಗ ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬಿಕ್ಸಂದ್ರ ಅಂತ ಇತ್ತು, 270 ಸಮಥಿಂಗ್ ಏನೋ ತೋರಿಸ್ತು. 18 ಕಿಲೋಮೀಟರ್ಸ್ ಇತ್ತು. ಅಕ್ಸೆಪ್ಟ್ ಮಾಡಿದ್ದೀನಿ. ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಪಿಕ್ ಮಾಡಿ ಹೆಂಗೆ ಏನು ಅಂತ ಹೇಳ್ತೀನಿ. ಇವತ್ತು ಆಲ್ಮೋಸ್ಟು ಸಂಜೆ ಅಷ್ಟೊತ್ತಿಗೆ ಮಿನಿಮಮ್ ನಾನು ಒಂದು 4,000, 3,000-4,000 ಟಾರ್ಗೆಟ್ ಮಾಡಿದ್ದೀನಿ. 4,000 ಮಾಡಬೇಕು ಅಂತ. ಅಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಸಂಜೆ ಅಷ್ಟೊತ್ತಿಗೆ ಮಾಡ್ಬೇಕು. ಮಿನಿಮಮ್ 3 ಗಂಟೆ ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ 7 ಗಂಟೆ. ನೋಡೋಣ ಬನ್ನಿ ಆಗುತ್ತೆ ಏನು ಅಂತ. ಕಸ್ಟಮರ್ ಲೊಕೇಶನ್ನಲ್ಲಿ ನಿಯರಲ್ಲೇ ಇದ್ದೀನಿ. ಕಸ್ಟಮರ್ ಲೊಕೇಶನ್ಗೆ ಬಂದೆ. ಇದು ಕ್ಯಾನ್ಸಲ್ ಆಗೋದ್ರೆ ಬೇಜಾರೇ ಆಗಿ ಹೋಗ್ಬಿಡುತ್ತೆ. ಇವಾಗ ಕಾಲ್ ಮಾಡೋಣ ಬನ್ನಿ. ಬರ್ತಾ ಇದ್ದಾರೆ ಕಸ್ಟಮರು. ಮೋಸ್ಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅನ್ಸುತ್ತೆ. ಬನ್ನಿ ಹೋಗೋಣ. ಹೇಳಿ ಸರ್. 830. ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವಾಗ ಹಾಫ್ ಆನ್ ಅವರ್ ಜರ್ನಿ ಆಯ್ತಿದ್ದು. ಹಾಫ್ ಆನ್ ಅವರ್ ಆಗಿದೆ, ಈಗ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಬಾನಸವಾಡಿಗೆ ಒಂದು ಬಾಡಿಗೆ ಬಂದಿತ್ತು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಡಿಗೆ ಈಗ 350 ರೂಪಾಯಿ ತೋರಿಸಿತ್ತು. ಬನ್ನಿ ಹೋಗೋಣ. ಇವಾಗ ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಕಸ್ಟಮರು ರಾಂಗ್ ಲೊಕೇಶನ್ ಹಾಕಿದ್ದಾರೆ. ಈಗ 1 ಕಿಲೋಮೀಟ್ರ್ ಬಂದು ಎಕ್ಸ್ಟ್ರಾ ಬಂದು ಪಿಕಪ್ ಮಾಡ್ಕೊತಾ ಇದ್ದೀನಿ. ರಾಂಗ್ ಲೊಕೇಶನ್ ಹಾಕಿದ್ದೊಂದು ಬೇಜಾರು. ಓಕೆ 83 SMBT ರೈಲ್ವೆ ಸ್ಟೇಷನ್ ಅಲ್ಲಿಗಾಗಿಲ್ಲ, ಅಲ್ಲಿಂದ 1.5 ಕಿಲೋಮೀಟರ್ ಇದೆ ಅದು. ಕಿಲೋಮೀಟರ್ 1.5 ಕಿಲೋಮೀಟರ್ಸ್ 1.5 ಕಿಲೋಮೀಟರ್. ರಾಂಗ್ ಹಾಕಿದಿರಾ. ಇದು ರಾಂಗ್ ಲೊಕೇಶನ್ ಹಾಕಿದ್ರೆ ಆ ಸೈಡ್ ಬಂದಿದೆ. कितना किलोमीटर जाना पड़ेगा आगे? 1.5 किलोमीटर. 1.5 किलोमीटर. और कितना लगेगा? 20 to 40 रुपीस एक्स्ट्रा आಗುತ್ತೆ ಅಷ್ಟೇ. 20 to 40 रुपीस एक्स्ट्रा ಆಗುತ್ತೆ. ಅದು ಸೈಡ್ ಡಿಫರೆಂಟ್ ಇದೆ. साइड अच्छा साइड डिफरेंस है. ये साइड उतरना है कि ये साइड उतरना है? साइड डिफरेंस है. सेम लोकेशन है. ये SMBT है ना? SMBT बट साइड डिफरेंस ಅಂದ್ರೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ ಓಕೆ.
चले जाए इधर वो 361 का ಇವಾಗ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ. ಬರೀ ರಾಂಗ್ ಲೊಕೇಶನ್ ಹಾಕೋದು. ಅದ್ರಲ್ಲಿ ಡಬ್ಬ ನನ್ನ ಮಗ ಯಾವನೋ ಒಬ್ಬ ನನಗೇನೆ ಹಿಂದಿ ಮಾತಾಡು ಅಂತಾನೆ ಕನ್ನಡ ಹೋಗಿ ಬಂದು. ನೋಡಿ ಮಗ ತೋರಿಸ್ತೀನಿ ತಡೀರಿ ಅವನು ಯಾರು ಅಂತ. ಕ್ಯಾಶ್ ಫೋನ್ ಪೇ. ಕ್ಯಾಶ್ ಆರ್ ಫೋನ್ ಪೇ 406 2 ಕಿಲೋಮೀಟರ್ ಎಕ್ಸ್ಟ್ರಾ ಇದಾಗಿದೆ. ಟೋಟಲ್ಲು 366 ಇದೆ. ಅಮೌಂಟು 366, 35 ರುಪೀಸ್ ಎಕ್ಸ್ಟ್ರಾ, ಟೋಟಲ್ 400. ಅಂದರೆ 2 ಕಿಲೋಮೀಟರ್ ಎಕ್ಸ್ಟ್ರಾ ಆಯ್ತಲ್ಲ ಅದ್ರದ್ದು ಟೋಟಲ್ 400. SMVT ಇವಾಗ ಡ್ರಾಪ್ ಆಯಿತು. ಟೋಟಲ್ 400 ಕಲೆಕ್ಟ್ ಮಾಡಿಕೊಂಡೆ. 2 ಕಿಲೋಮೀಟರ್ಸು ಎಕ್ಸ್ಟ್ರಾ ಬಂದಿದೆ. ಅಂದರೆ ಟೋಟಲ್ 2 ಕಿಲೋಮೀಟರ್ ಎಕ್ಸ್ಟ್ರಾ, ಅದು 366 ಆಗಿತ್ತು. 2 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಬಂದಿದ್ದರಿಂದ 400 ಕಲೆಕ್ಟ್ ಮಾಡಿಕೊಂಡೆ. ಅದಲ್ದಲೇ ಅದರಲ್ಲಿ ಅವರು ಒಬ್ಬ ಬೋಳಿ ಮಗ ಹಿಂದಿಯವನವನು ಕನ್ನಡ ಮಾತಾಡ್ದಲೇ ನನಗೇನೆ ಹಿಂದಿ ಮಾತಾಡು ಅಂತಾನೆ. ಕನ್ನಡ ನಾನು ಮಾತಾಡಲ್ಲ, ಹಿಂದಿ ಮಾತಾಡು ಅಂತಾನೆ ಬೋಳಿ ಮಗ. ಸರ್ ಒಬ್ದಿದ್ದೀನಿ ಅವನಿಗೆ. ಇಲ್ಲಿ ಡ್ರಾಪ್ ಆಗಿದೆ SMVTಯಿಂದ. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. 350 ಇದೆ. ಇವಾಗ ವಂಡರ್ಲಾ ಹತ್ರಕ್ಕೊಂದು ಬಿದ್ದಿದೆ ಇಲ್ಲಿ ಬೆಂಗಳೂರಿಂದ. 40 ಕಿಲೋಮೀಟರ್ ಸಮಥಿಂಗ್ ಇತ್ತು, ಬಟ್ 600 ಇತ್ತು. ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಬೇರೆ ಆಪ್ಷನ್ನೇ ಇಲ್ಲ. ಪೀಕ್ ಇನ್ನು ಸ್ಟಾರ್ಟ್ ಅಂದರೆ ಅಮೌಂಟ್ ಫುಲ್ ಕಡಿಮೆ ಕೊಡ್ತಾ ಇದ್ದಾನೆ. ಸರಿ ಏನೂ ಆಪ್ಷನ್ನೇ ಇಲ್ಲ. ಇವಾಗ 40 ಕಿಲೋಮೀಟ್ರ್ ಇದೆ, 600 ರೂಪಾಯಿಗೋಸ್ಕರ ಹೋಗ್ಬೇಕು ಇವಾಗ. आगे नहीं बैठ सकता. ओके 8524 मामा छोटा बैग रख सकते तो शायद. मामा सर ವಂಡರ್ಲಾ ಬಂದೆ ಡ್ರಾಪ್ ಆಯಿತು. ಟೋಟಲ್ 781 ಕಲೆಕ್ಟ್ ಮಾಡಿದೆ ಅಮೌಂಟು. 200 ರುಪೀಸ್ ಟೋಲ್ಗೆ ಹೋಗಿದೆ. ಇನ್ನು ಒಟ್ಟು 600 ರುಪೀಸು ನನಗೆ ಬಂದಂಗೆ ಆಯಿತು. ಬಟ್ ಆದರೆ 45 ಕಿಲೋಮೀಟ್ರಿಗೆ 600 ರೂಪಾಯಿ ಲೆಕ್ಕ. 45 ಕಿಲೋಮೀಟ್ರ್ ಇಷ್ಟು ಕಡಿಮೆ ಕೊಟ್ಟರೆ ಅದು ಹೆಂಗೆ ಮಾಡೋದು ಗೊತ್ತು. ಈಗ ಹಂಗೆ ಅಂದ್ಬಿಟ್ಟು ಖಾಲಿನೂ ಕುತ್ಕೊಳ್ಳೋಕೈತೆ ಅಲ್ಲ, ಡ್ಯೂಟಿ ಮಾಡಲೇಬೇಕು. ಈಗ ಮತ್ತೆ ಇನ್ನೊಂದು ಓಲಾದಲ್ಲಿ ಎತ್ಕೊಂಡಿದ್ದೀನಿ. ಎಲ್ಲಿಗೆ ಅಂತ ನೋಡಲಿಲ್ಲ. ಇಲ್ಲಿಂದ ಖಾಲಿ ಹೋಗೋದು ಯಾಕಪ್ಪ, ವಂಡರ್ಲಾ ಕಡೆ ಎಲ್ಲ ಬಂದರೆ ಸಮ್ಟೈಮ್ಸ್ ಖಾಲಿ ಹೋಗ್ಬಿಟ್ಟಿದ್ದೀನಿ. ಅದರಿಂದ ಎಲ್ಲಿಗೆ ಅಂತಲೂ ಸಹ ನೋಡಲಿಲ್ಲ. ಓಲಾದಲ್ಲಿ ಎತ್ಕೊಂಡಿದ್ದೀನಿ. ಈಗ ಹೋಗಿ ಅವ್ರನ್ನ ಪಿಕ್ ಮಾಡೋಣ ಬನ್ನಿ. ಲೊಕೇಶನ್ಗೆ ಬಂದಿದ್ದೀನಿ, ಪಿಕ್ ಮಾಡೋಣ ಬನ್ನಿ. ಸರ್ ಪಿನ್ ಹೇಳಿ. ಹಾಂ 725 ಬನ್ನಿ ಸರ್. ವಂಡರ್ಲಾಯಿಂದ ಪಿಕ್ ಮಾಡ್ಕೊಂಬಂದಿದ್ದು ಈಗಿಲ್ಲಿ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಅಮೌಂಟು 576 ಇದೆ. 576 ಅಮೌಂಟ್ ಇದೆ. ಕ್ಲೋಸ್ ಮಾಡ್ತಾಯಿದ್ದೀನಿ ಬನ್ನಿ. ನೆಕ್ಸ್ಟು ಈಗ ಎಲ್ಲಿಗೆ ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ. CNGನೂ ಹಾಕ್ಸ್ಕೋಬೇಕು. ಬನ್ನಿ ಹೋಗೋಣ. ನೆಕ್ಸ್ಟು CNG ಹಾಕ್ಸ್ಕೋಬೇಕು. ಗಾಡಿಗೆ ಯಾವ್ದಾದ್ರು ಜೊತೆಗೆ ಎತ್ಕೊಂಡು ಹಂಗೆ CNG ಹಾಕ್ಸೋಕೆ ಹೋಗ್ತೀವಿ. ಒಂದು ಶಿವಾಜಿನಗರದಿಂದ ಇಲ್ಲಿ ಪ್ಯಾಲೇಸ್ ಗ್ರೌಂಡಿಗೆ ಬಂದಿದ್ದೀನಿ. 150 ರುಪೀಸು ಡ್ರಾಪ್ ಆಯ್ತು. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಪ್ಯಾಲೇಸ್ ಗ್ರೌಂಡ್ ಹತ್ರ ಡ್ರಾಪ್ ಮಾಡಿ ಒಂದು 3/4 ಅವರ್ ವೆಯ್ಟ್ ಮಾಡಿದೆ. ಯಾವ ಬಾಡಿಗೆಗಳು ಇಲ್ಲ. ಅಲ್ಲಿಂದ ಖಾಲಿಗೆ ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಹತ್ತತ್ರ ಒಂದು 1/2 ಅವರ್ 1 ಅವರಿಗೆ ಇಲ್ಲೇ 1/4 ಅವರ್ ಇಲ್ಲೇ ಆಗೋಯ್ತು. ಮೆಜೆಸ್ಟಿಕ್ಗೆ ಖಾಲಿ ಬಂದಿದ್ದೀನಿ. ಇಲ್ಲಿಗೆ ಬಂದ್ರೂ ಯಾವುದೂ ಬಾಡಿಗೆಗಳೇ ಇಲ್ಲ. ಇವಾಗ
ಏನು ಮಾಡೋದು. ಏನು ಇವತ್ತು ಭಾನುವಾರ ನೋಡಿದ್ರೆ ಚೆನ್ನಾಗಿ ಬಾಡಿಗೆ ಬೀಳಬೇಕು, ಬಟ್ ಭಾನುವಾರ ಇವತ್ತು ಯಾಕೋ ಬಾಡಿಗೆನೇ ಇಲ್ಲ. ಡಿಸ್ಟಿಕ್ಕಿಂದ ಇಲ್ಲಿ ಬಸವೇಶ್ವರ ನಗರಕ್ಕೆ ಬಂದೆ, 180 ರೂಪಾಯಿ. ಇದೇ ಫಸ್ಟು ಟೈಮು ನಾನು ಮೆಜೆಸ್ಟಿಕ್ಕಲ್ಲಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಒಳಗಡೆ ಪಿಕ್ ಮಾಡಿಬಿಟ್ಟಿದೆ. ಇದೇ ಫಸ್ಟು ಟೈಮು. ಎಷ್ಟು ಹೊತ್ತಾಯ್ತು, ಬರೋಬ್ಬರಿ 1-1.5 ಅವರು. ಬಾಡಿಗೆಗಳೇ ಇಲ್ಲ. ಅದೇ ನಾನು ಒಬ್ಬನಿಗೆ ಬರ್ತಾ ಇರಲಿಲ್ವ ಇವತ್ತು, ಎಲ್ರಿಗೂ ಹಿಂಗೆ ಆಯ್ತೇನೋ ಗೊತ್ತಿಲ್ಲ. ಮಾತ್ರ ಬಾಡಿಗೆಗಳೇ ಇರಲಿಲ್ಲ. ಫುಲ್ಲು ಬೇಜಾರಾಗೋಯ್ತು ಮಾತ್ರ. ಅದನ್ನು ಈಗ 170 ರೂಪಾಯಿಗೆ ಬಂದಿದ್ದೀನಿ ನೋಡಿ. ಥ್ಯಾಂಕ್ ಯು. ಈಗ ಡ್ರಾಪ್ ಆಯಿತು ಇವ್ರದ್ದು. ಬಸವೇಶ್ವರ ನಗರದಿಂದ ಇಲ್ಲಿ RR ನಗರ ಕರ್ಕೊಂಬಂದಿದ್ದೆ. 250 ರೂಪೀಸು. ಓಕೆ. ಹಾಕಿದ್ದೀನಿ. ಚೇಂಜ್ ಇಲ್ಲ ಸರ್, ಚೇಂಜ್ ಇಲ್ಲ. ಆ ಕಡೆ ಗಾಡಿ ಬರ್ತೈತೆ, ಆ ಕಡೆ ಹೇಳಿದಾರೆ ನೋಡ್ಕೊಂಡಿದ್ದೀವಿ. RR ನಗರದಿಂದ ಭುವನೇಶ್ವರ ನಗರಕ್ಕೆ ಎತ್ಕೊಂಡಿದ್ನಲ್ಲ, ಅದು 280 ರೂಪೀಸ್ ಆಗಿತ್ತು. ಅದು ನಿಯರ್ ಮನೆ ಕಡೆನೇ ಇದೆ ನನಗೆ. ಅದರಿಂದ ಇಲ್ಲೇ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಅದಕ್ಕೂ ಮುಂಚೆ CNG ಹಾಕ್ಸ್ಕೋಬೇಕು. CNG ಹಾಕ್ಸ್ಬಿಟ್ಟು ಮನೆಗೆ ಹೋಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೇಲೆ ಮತ್ತೆ ನಾನು ಸೋಮವಾರ ಮಾರ್ನಿಂಗ್ 4 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್.